ಶಂಕರ್ ಒಬ್ಬ ಸಾಧಾರಣ ಬಡ ರೈತನ ಮಗ. ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯದಲ್ಲಿ ಆಸಕ್ತಿ. ಕೃಷ್ಣ ಸರ್ಗೆ ರೈಟ್ ಹ್ಯಾಂಡ್ ಆಗಿದ್ದಾಗ ನನಗವ್ರ ಪರಿಚಯ ಆಯ್ತು. ಯಾರು ಇಲ್ದಿರೋ ಶಂಕರ್ಗೆ ಓದಿಸಿ IPS ಮಾಡಿದ್ದೆ ಕೃಷ್ಣದಾಸ್ ಸರ್. 12 ವರ್ಷದ ಹಿಂದೆ ರಾಷ್ಟ್ರೀಯ ಪಕ್ಷದ ಹೆಸರಲ್ಲಿ ಕೃಷ್ಣ ಸಾರನ್ನ ಕೊಂದುಬಿಟ್ರು. ಅದರ ಹಿಂದೆನೂ ಟೆಕ್ಕನ್ ಇದ್ರ? ನಿಜ ಹೇಳಿ. ಅದಿರ್ಲಿ, ಪಾರ್ಟಿ ಜಿಲ್ಲಾ ಪ್ರೆಸಿಡೆಂಟ್ ಶಿವಾನಂದ್ ಅವರ ಮಗಳು ವೇದಿಕಾ ನಿಮ್ಗೆ ಹೇಗೆ ಶತ್ರು ಆದ್ಲು? ಅದು ಹೇಳಿ. ಸುಮಾರು 5 ತಿಂಗಳ ಹಿಂದೆ, ಅಂದ್ರೆ ಅಕ್ಟೋಬರ್ 27ನೇ ತಾರೀಕು ಮದರ್ಸ್ ಕಾಲೇಜ್ನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಿನಿಸ್ಟರ್ ಸೀತಾಲಕ್ಷ್ಮಿ ಅವರು ಇಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಕ್ಯಾಂಪೇನ್ ಮಾಡಿದ್ರು. ಕಾರ್ಯಕ್ರಮದ ವಿಷಯ ಮಾತಾಡೋದಕ್ಕೋಸ್ಕರ ವೇದಿಕಾ ಮತ್ತೆ ಅವಳ ಗೆಳತಿ 2 ಸಲ ಗೆಸ್ಟ್ ಹೌಸ್ಗೆ ಹೋದಾಗ್ಲೂ ಮಿನಿಸ್ಟರ್ ಅಲ್ಲಿ ಇರಲಿಲ್ಲ. ಅಕಾಲಿಕ ಮರಣಕ್ಕೆ ತುತ್ತಾದಂತ ಕೃಷ್ಣದಾಸ್ ಅವರ ಹೆಂಡತಿಯಾದ ಸೀತಾಲಕ್ಷ್ಮಿ ಅವರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಂತ ಟೆಕ್ಕನ್ ಅವರನ್ನ ತಂತ್ರವಾಗಿ ಇವನ ಡೀಲ್ ಅಲ್ಲಿ ಬಳಸ್ಕೊತಾ ಇದ್ದ. ನಂತರ ಕೊಲೆಯ ಆರೋಪಗಳನ್ನ ವಿರೋಧ ಪಾರ್ಟಿ ಮೇಲೆ ಹೊರಿಸಿ ಬೈ ಎಲೆಕ್ಷನ್ ಅಲ್ಲಿ ಶಿವದಾಸ್ ಅವರ ಹೆಂಡತಿ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾರೆ, ಗೆಲ್ತಾರೆ, ನಂತರ ಮಿನಿಸ್ಟ್ರು ಆಗ್ತಾರೆ. ಮಿನಿಸ್ಟರ್ ಸಹಾಯದಿಂದ ಟೆಕ್ಕನ್ ಮತ್ತೆ ರಾಮೇಂದ್ರ ಇಬ್ರು ಅಕ್ರಮವಾಗಿ ಬೆಳೀತಾ ಹೋಗ್ತಾರೆ. ವೇದಿಕಾ, ನಾನು ಮಿನಿಸ್ಟರ್ ಸೀತಾಲಕ್ಷ್ಮಿ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತು. ರಿಯಲಿ? ನಾನು ಆಶ್ರಮ ಗೆಸ್ಟ್ ಹೌಸ್ ಹತ್ರ ಕಾಯ್ತಾ ಇರ್ತೀನಿ. ನೀನೊಬ್ಳೇ ಬಂದ್ರೆ ಸಾಕು. ಓಕೆ, ನಾನು ಬರ್ತೀನಿ. ನೀನು ಹೋಗಿ ಮಿನಿಸ್ಟರ್ ಮೇಡಮ್ ಬಗ್ಗೆ ಕೇಳು. ನಾನು ಹೇಳಿದ ಥರನೇ ಕೇಳಬೇಕು. ನಾನು ಈಗಲೇ ಬರ್ತೀನಿ. ಸರ್, ಸೀತಾಲಕ್ಷ್ಮಿ ಮೇಡಮ್ ಅವ್ರನ್ನ ನೋಡ್ಬೇಕಿತ್ತು. ಸೀತಾಲಕ್ಷ್ಮಿ ಮೇಡಮ್ ಅವ್ರಿಲ್ವಲ್ಲ? ನೀವ್ಯಾರು? ನನ್ನ ಹೆಸರು ವೇದಿಕಾ, ಪಾರ್ಟಿ ಪ್ರೆಸಿಡೆಂಟ್ ಶಿವಾನಂದ್ ಅವ್ರ ಮಗಳು. ನಮ್ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ, ಮೇಡಮ್ ಬರ್ತೀನಿ ಅಂತ ಹೇಳಿದ್ರು. ಫಂಕ್ಷನ್ ಶುರುವಾಗೋಕ್ ಮುಂಚೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತದೆ. ಅದಕ್ಕೆ ಮೇಡಮ್ ಮನೇಲಿದಾರೇನೋ ಅಂದ್ಕೊಂಡು ಬಂದೆ. ಇಲ್ಲ, ಯಾರು ಹೇಳಿದ್ದು? ನನ್ ಜೊತೆನೆ ಓದೋ ನನ್ ಫ್ರೆಂಡು, ಅವಳು ಇಲ್ಲೇ ಹತ್ರದಲ್ಲಿರೋದು. ಇದು ACP ಶಂಕರ್ ಅವ್ರ ಗೆಸ್ಟ್ ಹೌಸ್. ಮಿನಿಸ್ಟರ್ ಎಲ್ಲಿ ಸಿಗ್ತಾರೆ ಅಂತ ನೀವು ಮಿನಿಸ್ಟರ್ PS ನ ಕೇಳಬೇಕು. PS ಅವರು ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನೊಂದ್ಸಲ ಕಾಲ್ ಮಾಡಿ ಕೇಳಿ. ಓಕೆನಾ? ನೀನ್ ಎಲ್ಲಿಗೆ ಹೋಗಿದ್ದೆ? ಬೇಗ ಗಾಡಿ ಸ್ಟಾರ್ಟ್ ಮಾಡು. ಎಲ್ಲಿಗೆ ಹೋಗಿ ಬರ್ತಿದ್ಯಾ? ಆಮೇಲೆ ಹೇಳ್ತೀನಿ, ನೀನ್ ಸ್ಟಾರ್ಟ್ ಮಾಡು. ಏನು ಸರ್? ಅದು ಪಾರ್ಟಿ ಪ್ರೆಸಿಡೆಂಟ್ ಶಿವಾನಂದ್ ಅವ್ರ ಮಗಳು ವೇದಿಕಾ ಬಂದಿದ್ಲು. ಮೇಡಮ್ನ ಕೇಳ್ಕೊಂಡು ನಾನು ACP ಅವ್ರ ಗೆಸ್ಟ್ ಹೌಸ್ ಅಂತ ಹೇಳಿ ಕಳಿಸ್ಬಿಟ್ಟೆ. ನನಗೆ ಯಾಕೋ ಡೌಟ್ ಆಗ್ತಾ ಇದೆ ಸರ್. ಅವಳು ಒಬ್ಳೆ ಬಂದಿದ್ದ? ಹೌದು ಸರ್. ಸರಿ, ನೀನು ಹೋಗು. ಒಬ್ಳೆ ಅಲ್ಲ, ನನಗಿಂತ 8 ವರ್ಷ ಚಿಕ್ಕವನ್ ನೀನು. ಪಾರ್ಟಿಗೋಸ್ಕರ ಚುಚ್ಚಿ ಸಾಯಿಸಿರೋ ಲೀಡರ್ ಕೃಷ್ಣದಾಸ್ನ ಹೆಂಡ್ತಿ ನಾನು. ನಮ್ಮ ಸಂಬಂಧ ಊರವ್ರಿಗೆಲ್ಲ ಗೊತ್ತಾದ್ರೆ ನೋ, ಟ್ರಸ್ಟ್ ಮೀ. ಆ ರಾಮಚಂದ್ರನ ನಂಬೋದಾ? ನನಗಿಂತ ನಂಬೋದು. ಅವನು ಮೋಸ ಮಾಡಿದ್ರೆ ನನ್ನ ಕೈಯಲ್ಲಿರೋ ಗನ್ನಿನ ಬುಲೆಟ್ ಅವನ ದೇಹದಲ್ಲಿರುತ್ತೆ. ನನ್ಗ ವಿಡಿಯೋ ಕ್ಲಿಪ್ ಬೇಕು. ನಮ್ಮ ವಿಷಯ ಎಲ್ರಿಗೂ ಗೊತ್ತು ಮಾಡ್ಸೋಕೆ ಹೊರಟಿರೋ ಅವಳು ಜೀವಂತವಾಗಿರಬಾರ್ದು.